ಗುಡ್ ಮಾರ್ನಿಂಗ್ ಗಾಯ್ಸ್. ಡೇ 2 ಆ್ಯಂಡ್ ಅಲ್ಲಿ ಮಾರ್ನಿಂಗ್ ವಾಕಿಂಗ್ ಬಂದೀವಿ ಹೋಮ್ ಸ್ಟೇ ಕಡೆ. ನೋಡ್ಬೋದು ಎಷ್ಟು ಮಸ್ತ್ ಅದ ದ ವ್ಯೂ. ಹಾಯ್, ಹೌಸ್ ದ ಫೀಲ್? ಗುಡ್ ಮಾರ್ನಿಂಗ್. ಹೌಸ್ ದ ಫೀಲ್ ಸಂಪು? ಚುಮು ಚುಮು. ನಮಸ್ತೆ. ಹೇಳಿ ಗೈಸ್, ಬೆಂಗಳೂರಲ್ಲಿ ನಿಮಗೆ ಈ ಥರ ಒಂದು ಒಳ್ಳೆಯ ವಾತಾವರಣ ಸಿಗುವುದೇ? ಹೇಳಿ ಸಂಪಿ, ಇಂಥ ಒಳ್ಳೆ ವಾತಾವರಣ ನಿಮಗೆ ಸಿಗ್ತದಾ? ಬೀಪ್ ಮಾಡಿ ಮತ್ತೆ ಹಾಕ್ಬಿಡ. ಡೋರಾ ನೋಡಿ ಫ್ರೆಂಡ್ಸ್, ಡೋರಾ ಡೋರಾ. ನಿಮ್ಗೆ ಇಲ್ಲಿ ಒಂದು ಮರ ಕಾಣಿಸ್ತಿದೆನಾ? ಕಾಣಿಸ್ತಿದೆ ಅಂದ್ರೆ ಎಸ್ ಅಂತ ಹೇಳಿ. ಕಾಣಿಸ್ತಿದೆನಾ? ಇಲ್ಲ. ಈಗ ಕಾಣಿಸ್ತಿದೆನಾ? ಹೌದು, ಕಾಣಿಸ್ತಿದೆ ಕಾಣಿಸ್ತಿದೆ. ಸಾಧಿಸ್ಬಿಟ್ವಿ. ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ಊರಿನ ಕದ ತೆರೆಯುತ್ತಿದೆ. ಇಲ್ಲಿ ನೋಡ್ರಿಲೆ ನಮ್ಮ ಹೊಸ ಫ್ರೆಂಡ್ ಹೆಂಗದ ಅಂತೇಳಿ. ಇಲ್ಲೇ ಸ್ಟೇ ಕಡೆ ಮಾರ್ನಿಂಗ್ ವಾಕಿಂಗ್ ಅಂತ ಬಂದ್ರ ಕಾಲ್ ಮೇಲೆಲ್ಲ ಜಿಗ್ನಿ ಅಟ್ಯಾಕ್ ಮಾಡ್ಲಿಕತ್ತಾವ್. ನೋಡ್ರಿ ಇಲ್ಲೇ ದ ಆರ್ಟಿಸ್ಟ್. ಬರ್ರಿ ಬಿಸಿ ಬಿಸಿ ಕಾಫಿ ಕುಡಿಯೋಣಂತ. ಸ್ಮೆಲ್ ಮನದಿಯೇನೋ ಹೊಸ ಗಲಭೆ ಶುರುವಾಗಿದೆ, ಮರೆತೆ ಏಕೆ ಬಳಿ ಬಂದು ಸರಿ ಮಾಡದೆ, ಕೆಳಕಿ ನನ್ನ ಕೆಳಕಿ ತೆರೆದೆ ಮನದ ಕೀಟ. ಹೇ ಗಾಯ್ಸ್, ಫೈನಲಿ ನಾವು ಹೋಮ್ ಸ್ಟೇ ಚೆಕ್ಔಟ್ ಮಾಡಿದ್ವಿ. ಟೈಮ್ ಈಗ ಅರೌಂಡ್ 11:30 ಆಗ್ಯದ. ಹೆಡಿಂಗ್ ಟುವರ್ಡ್ಸ್ ದೇವರ ಮನೆ. ಹೋಮ್ ಸ್ಟೇಗೆ ಟಾಟಾ ಬೈ ಬೈ ಹೇಳಿ ಆಫ್ ರೋಡಿಂಗ್ ಮಾಡ್ಕೋತ ವಿ ಆರ್ ಆನ್ ದ ವೇ. ರೀಚ್ ಆದ ಕೂಡಲೇ ನಿಮಗೆ ದೇವ್ರ ಮನೆ ತೋರಿಸ್ತೀನಿ. ಕ್ಯಾಚ್ ಯು ದೇರ್. ಫ್ರೆಂಡ್ಸ್, ವಿ ಆರ್ ಆನ್ ದ ವೇ ಟು ದೇವರ ಮನೆ. ಆಲ್ಮೋಸ್ಟ್ ರೀಚ್ ಆಗೇವಿ. ಇನ್ನೇನು 2 ಕಿಲೋಮೀಟರ್ಸ್ ಅದ ಅಷ್ಟ. ರೋಡ್ ಅಂತರೂ ಕೇಳಬ್ಯಾಡ್ರಿ, ಫುಲ್ ಹಳ್ಳ ದಿನ್ನಿ, ಡಗ 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 ವೈಬ್ಸ್ ಫುಲ್. ರೀಚ್ ಆಗಿ ನಿಮ್ಗೆ ವ್ಯೂ ತೋರಿಸ್ತೇನಂತ. ಇಲ್ಲೇ ನೋಡ್ರಿ, ಇದ ಪಾರ್ಕಿಂಗ್ ಏರಿಯಾ. ಹಿಂದೆ ಗುಡಿ ಕಡೆ ಪಾರ್ಕಿಂಗ್ ಟಿಕೆಟ್ ಕೊಡ್ತಾರ, 20 ರೂಪೀಸ್ ಈಚ್ ಬೈಕ್. ಅಲ್ಲೇ ಟಿಕೆಟ್ ಇಸ್ಕೊಂಡು ಈಗ ಪಾರ್ಕ್ ಮಾಡ್ತೇವಿ. ಆಮೇಲೆ ಸ್ಮಾಲ್ ಟ್ರೆಕ್ ಮಾಡಿದ್ರೆ ವಿ ಕ್ಯಾನ್ ಸಿ ದ ಬ್ಯೂಟಿಫುಲ್ ವ್ಯೂ. ಗೈಸ್, ವಿ ಆರ್ ಆಟ್ ದೇವರ ಮನೆ. ಹುಲೆ ಬಂತು. Fear! 100% fear! A few minutes later. ಎಸ್, ಸ್ಮಾಲ್ ಟ್ರೆಕ್ ಮಾಡಿ ವೀವ್ ನೋಡಿ ವಾಪಸ್ ಹೊಂಟೇವಿ. ವೀವ್ ಅಂತೂ ನೀವು ನೋಡಿದ್ರಲ್ಲ, ಅಮೇಝಿಂಗ್. ಅಲ್ಲೇ ನಿಮ್ಗೆ ಭಾಳಷ್ಟು ಸಣ್ಣ ಸಣ್ಣ ಗುಡ್ಡ ಸಿಗ್ತಾವೆ. ಒಂದು ಗುಡ್ಡಕ್ಕೆ ಸ್ಟೆಪ್ಸು ಇದಾವೆ. ಸೊ ನಾವು ಬೇರೆ ಕಡೆ ಹೋಗಿದ್ವಿ. ನೀವೆಲ್ಲಾದ್ರೂ ಟ್ರೆಕ್ ಮಾಡ್ಬೋದು. ಈಗ ಮಧ್ಯಾಹ್ನ ಆಗ್ಯದ, ಆದ್ರೂ ಫುಲ್ ಮಳಿ ಫಾಗ್ ಮ್ಯಾಲೆ ಹೋದಾಗ. ಲಕಿಲಿ ಸ್ಟಾರ್ಟಿಂಗ್ ಮ್ಯಾಲೆ ಹದ್ದಾಗ ಸ್ವಲ್ಪ ಹೊತ್ತು ವೀವ್ ಕಾಣಿಸ್ತು. ಆಮೇಲೆ ಫುಲ್ ಮಳಿ ಬಂತು, ಫುಲ್ ಮಿಸ್ಟ್ ಕವರ್ ಆಯಿತು. ಸೊ ಅಲ್ಲಿಂದ ವಾಪಸ್ ಬಂದ್ವಿ. ಅಲ್ಲೇ ಕಾರ್ನ್ ತಿಂದ್ವಿ. ಈಗ ರಿಟರ್ನ್ ಹೊಂಟೇವಿ. ಇಲ್ಲಿ ನೋಡ್ರಿ, ಅಲ್ಲಿಂದ ಸ್ವಲ್ಪ ಒಂದು 100-200 ಮೀಟರ್ಸ್ ಡಿಸ್ಟೆನ್ಸ್ ಒಳಗೆ ಇದು ಟೆಂಪಲ್ ಅದ. ಸೊ ಈಗ ದರ್ಶನ ಸಿಗಲಿಲ್ಲ, ಬಿಕಾಸ್ ಕ್ಲೋಸ್ ಆಗಿದೆ, ಮಧ್ಯಾಹ್ನ ಆಗಿದೆಲ್ಲ. ಎಸ್, ಇಲ್ಲಿಂದ ನೆಕ್ಸ್ಟ್ ಟುವರ್ಡ್ಸ್ ಚಾರ್ಮಡಿ ಘಾಟ್. ವೆರಿ ಎಕ್ಸೈಟೆಡ್ ಟು ಎಕ್ಸ್ಪೀರಿಯನ್ಸ್. ನಮ್ದು ಮೇನ್ ಮೋಟೋ ಚಾರ್ಮಡಿ ಘಾಟ್ ಎಕ್ಸ್ಪೀರಿಯನ್ಸ್ ಮಾಡೋದಿತ್ತು. ಸೊ ಬರೀ ಹೋಗೋಣ ಅಂತ, ಹೆಂಗಿರ್ತದೆ ನೋಡೋಣ ಅಂತ. ವಾಹ್, ಏನು ಮಸ್ತ್ ಎಕ್ಸ್ಪೀರಿಯನ್ಸ್ ಗೊತ್ತಾ. ಚಾರ್ಮಡಿ ಘಾಟ್ ಆಲ್ರೆಡಿ ಸ್ಟಾರ್ಟ್ ಆಗ್ಯದ. ಇಲ್ಲಂತೂ ರೋಡ್ ಸೈಡ್ ಫಾಲ್ಸ್, ಫುಲ್ ಫಾಗ್ ಮಿಸ್ಟ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದ. ಸೊ ರಿಯಲಿ ಎಕ್ಸೈಟೆಡ್. ಬರೀ ಲೆಟ್ಸ್ ಗೋ. ಈಗ ಇಲ್ಲೇ ಒಂದು ರೋಡ್ ಸೈಡ್ ಫಸ್ಟ್ ಫಾಲ್ಸ್ ಕಾಣಿಸ್ತದ. ಸೊ ಸೈಡ್ ಹಾಕೀವಿ, ನಿಮಗೂ ತೋರಿಸ್ತೇನಂತ. ಬರೀ ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್. ಭುವಿ ಕೆನ್ನೆ ತುಂಬಾ
ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ, ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎದೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು, ಬರೆದು ಹೆಸರ ಕಾಮನ ಬಿಲ್ಲು, ಏನು ಮೋಡಿಯೋ ಮುಂಗಾರು ಮಳೆ, ಏನು ನಿನ್ನ ಹನಿಗಳಲ್ಲಿ. A few minutes later. ಫ್ಯೂ ಮಿನಿಟ್ಸ್ ಆಫ್ ಡ್ರೈವ್. ಈಗ ನಿಮ್ಗೆ ಅಣ್ಣಪ್ಪ ಸ್ವಾಮಿ ಟೆಂಪಲ್ ತೋರಿಸ್ತೀನಿ. ಅಣ್ಣಪ್ಪ ಸ್ವಾಮಿ ಅವರು ಮಂಗಳೂರು ಹತ್ತಿರ ಕದ್ರಿ ಅನ್ನೋ ಪ್ಲೇಸಿಂದ ಶಿವಲಿಂಗನ ಧರ್ಮಸ್ಥಳಕ್ಕೆ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಂಬಿಕೆ ಅದ. ಆ್ಯಂಡ್ ಇವರು ಧರ್ಮಸ್ಥಳ ಕ್ಷೇತ್ರನ ಧರ್ಮನ ಯಾವಾಗಲೂ ಕಾಪಾಡ್ತಾರ. ಆ್ಯಂಡ್ ಹೀಸ್ ಅ ಡಿವೈನ್ ಮೆಸೆಂಜರ್ ಅಂತ ನಂಬ್ತಾರ. ಸೊ ಈಸ್ ವೆರಿ ಪವರ್ಫುಲ್. ನೀವು ಆನ್ ದ ವೇ ದರ್ಶನ ತಗೊಂಡು ಆಮೇಲೆ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿರಿ. ತಿರುಬಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಫೈನಲಿ ವಿ ಕಂಪ್ಲೀಟೆಡ್ ಚಾರ್ಮಡಿ ಘಾಟ್. ಯಪ್ಪ ಎಕ್ಸ್ಪೀರಿಯನ್ಸ್ ಅಂತೂ ಮಾತೊಳಗೆ ಹೇಳಲಿಕ್ಕಾಗಲ್ಲ. ನೀವು ಬಂದು ಒಮ್ಮೆ ಫೀಲ್ ಮಾಡಿ ನೋಡಲೇಬೇಕು. A little longer than a few minutes later. ನೋಡ್ರಿ ನಮ್ಮ ಬ್ಯಾಡ್ ಲಕ್ಕು. ಎವ್ರಿ ಟೈಮ್ ನಾವು ಇಲ್ಲೇ ಕೆಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡ್ತಿದ್ವಿ. ಬಟ್ ಈ ಸತಿ ಫೋರ್ಸ್ ಜಾಸ್ತಿ ಇರೋದಕ್ಕೆ ನೋಡ್ಬೋದು ಫೋರ್ಸ್ ಎಷ್ಟು ಹೈ ಫೋರ್ಸ್ ಅದ ಅಂತ. ಫೋರ್ಸ್ ಜಾಸ್ತಿ ಇರೋದಕ್ಕೆ ಬಂದ್ ಮಾಡ್ಯಾರ. ಸೊ ನೋಡಿಕೊಂಡು ಬರ್ರಿ. ದಿಸ್ ಇಸ್ ನೇತ್ರಾವತಿ ರಿವರ್, ನೇತ್ರಾವತಿ ನದಿ, ಮೋಸ್ಟ್ ಪ್ಯೂರೆಸ್ಟ್ ಸ್ಪಾಟ್. A few moments later. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ನಮಸ್ಕಾರ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಫೈನಲಿ ನಾವು ಬಂದ್ವಿ. ಈಗ ಧರ್ಮಸ್ಥಳ ಬಂದು ಚೆಕ್-ಇನ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೊಂಟೇವಿ. ಟೈಮ್ 7 ಗಂಟೆ ಆಗ್ಯದ. ದರ್ಶನ ಮಾಡಿಕೊಂಡು ಕ್ಯಾಚ್. ಹೆಂಗಿತ್ತು ಡಿವೈನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ನೋಡ್ರಿ ಫ್ರೆಂಡ್ಸ್, ಇದೆಲ್ಲ ಫುಲ್ಲು ಕೇಜ್ ಸಿಸ್ಟಮ್ ಮಾಡ್ಯಾರ. ತಿರುಪತಿ ಒಳಗೆಲ್ಲ ಹೆಂಗದಲ್ಲ ಹಂಗೆ ಧರ್ಮಸ್ಥಳ ಒಳಗೆ ನಾವು ರಾತ್ರಿ ದರ್ಶನಕ್ಕೆ ಬಂದೇವಿ. ಸೊ ಖಾಲಿ ಅದ, ಏನು ಪ್ರಾಬ್ಲಮ್ ಇಲ್ಲ, ಲಘು ಲಘು ಹೊಂಟದ ಕ್ಯೂ. ಬಟ್ ಹೊಸದಾಗಿ ಈ ಥರ ಕೇಜ್ ಸಿಸ್ಟಮ್ ಮಾಡ್ಯಾರ. ಎಲ್ಲ ಕಡೆ ಹಿಂಗೆ ಸೀಟ್ಸ್ ಹಾಕಿ ವೆಯ್ಟ್ ಮಾಡಬೇಕು ದರ್ಶನಕ್ಕೆ. ಈಗಂತೂ ಈವ್ನಿಂಗ್ ಟೈಮಲ್ಲ, ಸೊ ಖಾಲಿ ಇರ್ತದೆ. ಬೆಟರ್ ಈವ್ನಿಂಗ್ ಟೈಮ ದರ್ಶನ ಮಾಡಿರಿ, ಅದು ವೀಕ್ ಡೇಸ್ ಒಳಗೆ. ಸೊ ನಾವು ಯಾವುದು ಎಲ್ಲೂ ಹಿಂಗೆ ಕೂತ್ಕೊಂಡಿಲ್ಲ, ಡೈರೆಕ್ಟ್ ಹೊಂಟೀವಿ. One hour later. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಉಫ್, ಏನು ಹೇಳಿ ಗೊತ್ತಾಗಲ್ತು. ಆ ಡಿವೈನ್ ಎಕ್ಸ್ಪೀರಿಯನ್ಸ್ ಇಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್. ದೇವ್ರು ನೋಡಿದ ಕೂಡಲೇ ಒಂಥರ ಕಣ್ಣೊಳಗೆ ನೀರೆಲ್ಲ ಬಂದು ಮೈಯೆಲ್ಲ ಜುಮ್ ಅನ್ನಿಸ್ತದ. ಒಟ್ಟು ರಶ್ ಇರಲಿಲ್ಲ, ಆರಾಮ್ ದರ್ಶನ ಮಾಡಿದ್ವಿ, ಪ್ರಸಾದನೂ ತೊಗೊಂಡ್ವಿ. ಈಗ ಟೈಮ್ ಅರೌಂಡ್ 8:30 ಆಗ್ಯದ. ರೂಮಿಗೆ ಹೋಗಿ ರೆಸ್ಟ್ ಮಾಡೋದು. ಫೈನಲಿ ಗಾಯ್ಸ್, ನಾವು ರೂಮಿಗೆ ವಾಪಸ್ ಬಂದ್ವಿ. ನಮ್ಮ ಡೇ 2 ಕಂಪ್ಲೀಟ್ ಆಯ್ತು. ಹೋಪ್ ಯು ಲೈಕ್ ದ ವಿಡಿಯೋ. ನಾಳೆ ಬೆಳಗ್ಗೆ ಮತ್ತೆ ಸಿಗ್ತೀವಿ. ಅಂಟಿಲ್ ದಟ್ ಸ್ಟೇ ಟ್ಯೂನ್ಡ್.